ಶಾಂತಾದೇವಿ ಮತ್ತು ಗಂಗಾಧರನ ಕತೆ. ಶಾಂತಾದೇವಿ ಮತ್ತು ಗಂಗಾಧರ ಎಂಬ ಬ್ರಾಹ್ಮಣ ದಂಪತಿಗಳು ಶಿರೋಲ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಅವರಿಗೆ 5 ಮಕ್ಕಳಾಗಿದ್ದರು. ದೈವ ಪೂಜೆಗಳನ್ನು ಅನೇಕ ಬಾರಿ ಮಾಡಿದರೂ ಅವರ ಸಮಸ್ಯೆಗಳಿಗೆ ಪರಿಹಾರವಾಗಲಿಲ್ಲ. ಕೊನೆಗೆ ಒಬ್ಬ ದಿವ್ಯ ಪುರುಷನು ಶಾಂತಾದೇವಿಗೆ, ನಿನ್ನ ಹಿಂದಿನ ಜನ್ಮದ 100 ರೂಪಾಯಿಗಳ ಸಾಲವನ್ನು ತೀರಿಸದ ಕಾರಣದಿಂದ ಆ ವ್ಯಕ್ತಿ ಬ್ರಹ್ಮರಾಕ್ಷಸನಾಗಿ ಮಕ್ಕಳನ್ನು ಕೊಲ್ಲುತ್ತಾನೆ ಎಂದು ತಿಳಿಸಿದರು. ಅಲ್ಲದೆ ರೋಚಾಡಿಯಲ್ಲಿರುವ ಮೇಡಿಚೆಟ್ಟು ಕೆಳಗಿನ ಶ್ರೀಗುರು ಪಾದುಕೆಯ ಪೂಜೆಯನ್ನು ಭಕ್ತಿಯಿಂದ ಮಾಡು ಎಂದರು. ಶಾಂತಾದೇವಿ ಆ ರೀತಿಯ ಪೂಜೆಯನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾಗ ಬ್ರಹ್ಮರಾಕ್ಷಸನು ಸ್ವಪ್ನದಲ್ಲಿ ಬಂದು ಅವರನ್ನು ಹಿಡಿಯಲು ಯತ್ನಿಸಿದನು. ಆದರೆ ಅವರು ಶ್ರೀಗುರು ಪಾದುಕೆಗೆ ರಕ್ಷಣೆ ಕೋರಿದರು. ಶ್ರೀಗುರು ಆ ಬ್ರಹ್ಮರಾಕ್ಷಸನನ್ನು ಶಾಸಿಸಿ, ಇಲ್ಲಿಂದ ಇನ್ಮುಂದೆ ಯಾರನ್ನೂ ಕಾಡಬೇಡ ಎಂದು ಗದರಿಸಿದರು. ನಿನಗೆ 2 ಮಕ್ಕಳು ಆಗುತ್ತಾರೆ ಎಂದು ಫಲವಚನ ಮಾಡಿದರು. ಅದು ನಿಜವಾಯಿತು. ಶಾಂತಾದೇವಿ 2 ಮಕ್ಕಳಿಗೆ ಜನ್ಮ ನೀಡಿದರು. ಅವರಲ್ಲಿ ದೊಡ್ಡ ಮಗನಿಗೆ ಆ ಸಮಯದಲ್ಲಿ ಒಬ್ಬ ಬ್ರಹ್ಮಚಾರಿ ಬಂದು, ಶ್ರೀಗುರು ನಿನಗೆ ಕೊಟ್ಟ ಮಗನನ್ನು ಯಾಕೆ ತಿರುಗಿಸಿಕೊಂಡು ಹೋಗುತ್ತಾರೋ ಅವರ ಪಾದುಕೆಯ ಬಳಿ ಈ ಬಾಲಕನ ದೇಹವನ್ನು ಇಟ್ಟು ನಿನ್ನ ನಂಬಿಕೆಯನ್ನು ತೋರಿಸು ಎಂದು ತತ್ವೋಪದೇಶ ಮಾಡಿದರು. ಶಾಂತಾದೇವಿ ಮತ್ತು ಗಂಗಾಧರನು ಮಗನ ದೇಹವನ್ನು ಶ್ರೀಗುರು ಪಾದುಕೆಯ ಬಳಿ ಇಟ್ಟರು. ಗುರು ಧ್ಯಾನದಲ್ಲಿ ತೊಡಗಿಸಿಕೊಂಡರು. ಊರಿನ ಜನರು ಸಂಧ್ಯಾ ಸಮಯ ಸಮೀಪಿಸುತ್ತಿರುವುದರಿಂದ ಅಂತ್ಯಕ್ರಿಯೆ ಮಾಡಲು ಒತ್ತಾಯಿಸಿದರು. ದಂಪತಿಗಳು ಶ್ರೀಗುರುವಿನ ಪಾದುಕೆಯ ಬಳಿ ಪ್ರಾರ್ಥಿಸುತ್ತಲೇ ಇದ್ದರು. ಕನಸಿನಲ್ಲಿ ಜಟಾಧಾರಿ ದಿವ್ಯಪುರುಷನು ಶಾಂತಾದೇವಿಗೆ ಕಾಣಿಸಿಕೊಂಡು ಮಗನನ್ನು ಮರುಜೀವನ ನೀಡಿ ಪುನಃ ಬದುಕಿಸಿದರು. ಊರಿನ ಜನರೆಲ್ಲರೂ ಈ ಘಟನೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಶ್ರೀಗುರುವಿನ ಮಹಿಮೆಯನ್ನು ಸ್ತುತಿಸಿದರು ಮತ್ತು ಅವರ ಭಕ್ತರಾದರು.